ಕೆಲವರು ಹೇಳ್ತಾರೆ ನಾಗರ ಹಾವಿಗೆ 12 ವರ್ಷ ದ್ವೇಷ ಅಂತೆಲ್ಲ, ಇದೆಲ್ಲ ಹೌದಾ? ಹೆಂಗೆ ಇದು ಕ್ಯಾರಿ ಆಗುತ್ತೆ? ಒಬ್ಬರು ಜಾತಕ ತೋರ್ಸೋಕ್ಕೆ ಒಂದು ಸಲ ಬಂದಿದ್ದರು. ತುಂಬ ಪ್ರಬಲವಾದ ನಾಗದೋಷ ಇದೆ, ತಕ್ಷಣದಲ್ಲಿ ಪರಿಹಾರ ಮಾಡ್ಕೊಳ್ಳಿ ಮಾಮೂಲಿ ಹೇಳೋ ಥರ ಹೇಳಿದ್ದೆ. ಹೋದರೂ ಅವರು ಮಾಡಲಿಲ್ಲ ಪರಿಹಾರ. ತಿಂಗಳಿಗೊಂದೊಂದರಂತೆ ಸಾವಾಯಿತು. ದಯವಿಟ್ಟು ಏನು ಮಾಡಬೇಕು ಅಂತ ಹೇಳಿ. ನಾಗರ ಪಂಚಮಿಗೂ ಶ್ರಾವಣ ಮಾಸಕ್ಕೂ ಏನು ಸಂಬಂಧ? ಕಲ್ಲ ನಾಗರಕ್ಕೆ ಹಾಲೇರಿಬೇಡಿ, ಅದ್ರ ಬದಲು ಮಕ್ಕಳ ಕೊಡಿ ದಲ್ಲಿ ಹಾವಿರುತ್ತಾ ಅನ್ನೋದೊಂದು ಪ್ರಶ್ನೆ ಕಾಡುತ್ತೆ ಅವರು. ಈಗ ಇದನ್ನೆಲ್ಲ ಮಾಡೋಷ್ಟರಲ್ಲಿ ಅಕಸ್ಮಾತ್ ಹಾವಿದ್ದು ಆಚೆ ಬಂದ್ಬಿಟ್ರೆ ಅಂತ ಎದುರ್ಕೊಂಡ್ಬಿಡ್ತಾರೆ ಸುಮಾರು ಜನ. ಹಾವನ್ನ ಸಾಯಿಸಿದ್ರೆ ನಾಗದೋಷ ಬರುತ್ತೆ ಅಂತ ಹೇಳೋದನ್ನ ಕೇಳಿದೀವಿ, ಹೌದಾ? ಹೇಗದು? ನಮಸ್ಕಾರ ಎಲ್ರಿಗೂ, ನಾನು ಸೌಜನ್ಯ ಕೀರ್ತಿ. ಕರ್ನಾಟಕದ ಪ್ರಖ್ಯಾತ ಮುಕ್ತಿನಾಗ ಕ್ಷೇತ್ರದ ಧರ್ಮದರ್ಶಿಗಳಾದಂಥ ಶ್ರೀ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವರು, ಗೌರಿ ಅಮ್ಮ ಅಂತಾನೆ ಪ್ರಖ್ಯಾತರಾಗಿರುವ ಗೌರಿ ಅಮ್ಮ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಶ್ರಾವಣ ಮಾಸ ಬಂದೇ ಬಿಡ್ತು. ಶ್ರಾವಣ ಮಾಸಗಳು ಅಂತ ಹೇಳಿದ್ರೇ ಹಬ್ಬಗಳ ಹಬ್ಬ ಅಂತ ಹೇಳ್ತಾರೆ. ಅದು ನಾಗರ ಪಂಚಮಿಯಿಂದ ಶುರು ಆಗುತ್ತೆ. ನಾಗರ ಪಂಚಮಿ ಬಗ್ಗೆ ನೀವು ಈಗಾಗಲೇ ತುಂಬ ವಿಚಾರಗಳನ್ನ ಹೇಳ್ಕೊಟ್ಟಿದ್ದೀರಾ. ನಾಗರ ಪಂಚಮಿನ ನಾವು ಅಣ್ಣ ತಂಗಿ ಹಬ್ಬ ಅಂತ ಹೇಳೋದು ಕೂಡ ಕೇಳಿದ್ದೀವಿ. ಇದಕ್ಕೇನಾದರೂ ವೈಜ್ಞಾನಿಕ ಹಿನ್ನೆಲೆ, ಪುರಾಣದ ಕತೆ ಆ ಥರ ಏನಾದರೂ ಇದೆಯಾ? ನಾಗರ ಪಂಚಮಿಗೂ ಶ್ರಾವಣ ಮಾಸಕ್ಕೂ ಏನು ಸಂಬಂಧ? ಯಾಕೆ ಆ ಸಮಯದಲ್ಲೇ ನಾಗರ ಪಂಚಮಿನ ಆಚರಿಸ್ತಾರೆ? ನಾಗರ ಪಂಚಮಿ ಯಾವಾಗ ಮಾಡ್ತೀವಿ? ಶ್ರಾವಣ ಮಾಸದಲ್ಲಿ ಮಾಡ್ತೀವಿ. ಯಾಕೆ ಬೇರೆ ತಿಂಗಳಲ್ಲಿ ಮಾಡಲ್ಲ ಅಂತಂದರೆ, ಯಾವ ಪೌರ್ಣಮಿಯ ದಿವಸ ಶ್ರವಣ ನಕ್ಷತ್ರದಲ್ಲಿ ಚಂದ್ರ ಇರ್ತಾನೆ ಆ ಮಾಸವನ್ನು ಶ್ರಾವಣ ಮಾಸ ಅಂತ ಕರಿತೀವಿ. ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥದ್ದು ನಾಗರ ಪಂಚಮಿಯ ಹಬ್ಬ. 5ನೇ ದಿವಸ, ಪಂಚಮಿ ಅಂದರೆ 5, ಶುಕ್ಲ ಪಕ್ಷದ ಪಂಚಮಿಯ ದಿವಸ ನಾವು ನಾಗರ ಪಂಚಮಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತೀವಿ. ಯಾಕಾಗಿ ಈ ದಿವಸನೇ ಮಾಡ್ತೀವಿ? ಮೊದಲು ಅದನ್ನು ತಿಳ್ಕೊಳ್ಳೋಣ. ಯಾಕೆಂದರೆ ಪ್ರತಿ ದಿವಸನೂ ಕೂಡ ಚಂದ್ರ ಭೂಮಿಯ ಸುತ್ತುವಾಗ ಒಂದು ಸುತ್ತೋದಕ್ಕೆ 12 ಡಿಗ್ರಿಯನ್ನು ತಗೊಳ್ತಾನೆ. ಅಂಥದ್ದು 4 ಬಾರಿ ಸುತ್ತುವಾಗ 48 ಡಿಗ್ರಿಗೆ ಬರ್ತಾನೆ. ಈ 48 ಡಿಗ್ರಿಯಿಂದ 60 ಡಿಗ್ರಿಯವರೆಗೆ ಬರ್ತಕ್ಕಂತಹ ಈ ಕಾಲ 60 ಡಿಗ್ರಿಗೆ ಬರೋ ಹೊತ್ತಿಗೆ ಅದು ಪಂಚಮಿ ಆಗತ್ತೆ. ಈ ಪಂಚಮಿಯ ದಿವಸ ಏನಾಗತ್ತೆ ಅಂದರೆ ತ್ರಿಕೋನಕ್ಕೆ ಬರ್ತಾನೆ ಚಂದ್ರ. ಯಾವಾಗ ಚಂದ್ರ ತ್ರಿಕೋನದಲ್ಲಿ ಬರ್ತಾನೆ ಆಗ ಭೂಮಿಗೆ ಹತ್ತಿರವಾಗಿರ್ತಾನೆ. ಚಂದ್ರ ಜಲವರ್ಗದ ಮೇಲೆ ಹೆಚ್ಚಿನ ಒಂದು ಪ್ರಭಾವವನ್ನು ಬೀರ್ತಕ್ಕಂಥವನು. ಅಂದರೆ ಚಂದ್ರ ಯಾವಾಗ ಹತ್ತಿರಕ್ಕೆ ಬರ್ತಾನೆ ಆವಾಗ ಜಲವರ್ಗದಲ್ಲಿ ಅಲ್ಲೋಲ ಕಲ್ಲೋಲಗಳು ಆಗುವಂತಹ ಸಾಧ್ಯತೆಗಳಿರುತ್ತೆ. ಅಂದರೆ ಏರಿಳಿತಗಳು ಜಾಸ್ತಿ ಆಗುವಂಥದ್ದು. ಮನುಷ್ಯನ ಶರೀರನೂ ಕೂಡ 80 ಭಾಗದಷ್ಟು ಜಲವೇ ತುಂಬಿರೋದ್ರಿಂದ, ನೀರಿನ ಭಾಗವೇ ಇರೋದರಿಂದ ಮನುಷ್ಯನ ದೇಹದ ಮೇಲೆ ಕೂಡ ಚಂದ್ರನ ಪ್ರಭಾವ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಚಂದ್ರನ ಪ್ರಭಾವ ಜಾಸ್ತಿ ಇರುವಂತಹ ಶ್ರಾವಣ ಮಾಸದಲ್ಲಿ ನಾಗರ ಪಂಚಮಿ ಹಬ್ಬವನ್ನು ಮಾಡ್ತೀವಿ. ಚಂದ್ರ ಹತ್ತಿರ ಬರೋಕ್ಕೂ ಜಲವರ್ಗದ ಮೇಲೆ ಬರೋಕ್ಕೂ ನಾಗನಿಗೂ ಏನು ಸಂಬಂಧ ಅಂತ ನೆಕ್ಸ್ಟ್ ಪ್ರಶ್ನೆ ಬಂದೇ ಬರುತ್ತಲ್ವ. ಆದರೆ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ನಾಗನಿಗೂ ಮನುಷ್ಯನಿಗೂ ಅವಿನಾಭಾವ ಸಂಬಂಧ ಇದೆ. ನಾಗನಲ್ಲಿ ಕುಂಡಲಿನಿ ಶಕ್ತಿ ಜಾಗೃತವಾಗಿರ್ತಕ್ಕಂಥದ್ದು. ಮನುಷ್ಯನ ಮೆದುಳು ಕೂಡ ಕುಂಡಲಿನಿಯ ಒಂದು ಮೆದುಳು ಕೂಡ ನಾವು ಯಾವ ಆಕಾರದಲ್ಲಿ ನೋಡ್ತೀವಿ? ಮೆದುಳಿನ ಆಕಾರದಲ್ಲಿಯೇ ನಾಗನ ಹೆಡೆ ಇರೋದರಿಂದ ಏನಾಗುತ್ತೆ, ಮೆದುಳಿನ ಮೇಲೆ ಚಂದ್ರನ ಪ್ರಭಾವ ಜಾಸ್ತಿ ಬೀರುತ್ತೆ. ಚಂದ್ರಮ ಮನಸೋ ಜಾತಃ ಅಂಥೇಳಿ, ಚಂದ್ರ ಮನಃಕಾರಕನೂ ಹೌದು. ಹಾಗಾಗಿ ಇದರ ಮೇಲೆ ಚಂದ್ರನ ಪ್ರಭಾವ ಜಾಸ್ತಿ ಬೀರೋದ್ರಿಂದ ಕುಂಡಲಿನಿ ಶಕ್ತಿ ಜಾಗೃತವೂ ಆಗೋದ್ರಿಂದ ಈ ನಾಗರ ಪಂಚಮಿಯ ಹಬ್ಬವನ್ನು, ನಾಗನನ್ನು ನಾವು ಈ ದಿವಸ ಆರಾಧನೆ ಮಾಡ್ತಕ್ಕಂಥದ್ದು ಸೂಕ್ತವಾಗಿರುವಂಥದ್ದು. ಹಾಗಾಗಿ ಈ ನಾಗರ ಪಂಚಮಿ ಹಬ್ಬಕ್ಕೆ ಮನುಷ್ಯನಿಗೂ ತುಂಬ ಸಂಬಂಧ ಇರೋದು ಹೌದು. ಈ ದಿವಸ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೋಬೇಕಾದ್ರೆ ನಾವೇನು ಮಾಡಬೇಕು? ನಮ್ಮ ಮನಸ್ಸಿನ ಏರಿಳಿತಗಳು ಯಾವುದನ್ನ ಅವಲಂಬಿಸಿರುತ್ತೆ ಅಂತಂದರೆ, ನಾವು ತಿನ್ನುವಂತಹ ಆಹಾರದ ಮೇಲೆ ಅವಲಂಬಿಸಿರುತ್ತೆ. ಹಾಗಾಗಿ ಸಾತ್ವಿಕವಾದ ಆಹಾರವನ್ನು ಈ ದಿವಸ ತಿನ್ನುವಂತಹ ಒಂದು ಪರಿಕಲ್ಪನೆ ನಮ್ಮಲ್ಲಿ ಮೊದಲಿನಿಂದ ಬಂದಿರತಕ್ಕಂಥದ್ದು. ಹಾಗಾಗಿ ನಾಗರ ಪಂಚಮಿ ಹಬ್ಬವನ್ನು ಆಚರಣೆ ಮಾಡೋದಕ್ಕೂ ಈ ದಿವಸ ಸಾತ್ವಿಕವಾದ ಆಹಾರವನ್ನು ತಿನ್ನೋದಕ್ಕೂ ಎಲ್ಲದಕ್ಕೂ ಕೂಡ ವೈಜ್ಞಾನಿಕವಾದ ಹಿನ್ನೆಲೆಯೂ ಇದೆ. ಕೊನೆಗೆ ಎಲ್ಲದಕ್ಕಿಂತ ಮುಖ್ಯವಾದದ್ದಲ್ಲಿ ಏನಿಗೆ ಬಂತು ಅಂತಂದರೆ, ಮನುಷ್ಯನ ಆರೋಗ್ಯ ರಕ್ಷಣೆ ತುಂಬ ಮುಖ್ಯ. ಅದರಲ್ಲೂ ಮಾನಸಿಕವಾದ ಆರೋಗ್ಯ
ಚೆನ್ನಾಗಿ ರಕ್ಷಣೆ ಮಾಡ್ಕೋಬೇಕು ಅಂತಂದರೆ ಒಂದು ನಾಗನನ್ನು ಆರಾಧನೆ ಮಾಡಬೇಕು, ಒಂದು ಸಾತ್ವಿಕವಾದ ಆಹಾರವನ್ನು ಸೇವನೆ ಮಾಡಬೇಕು ಅನ್ನೋದು. ನಿಮ್ಮ ಪ್ರಶ್ನೆ ಏನಾಗಿತ್ತು, ಅಣ್ಣ ತಮ್ಮಂದಿರ ಹಬ್ಬಕ್ಕೂ ಇದಕ್ಕೂ ಏನು ಸಂಬಂಧ ಅನ್ನುವಂಥದ್ದು. ನೋಡಿ, ನಾಗ ಹುತ್ತದಲ್ಲಿ ವಾಸ ಮಾಡ್ತಕ್ಕಂಥವ್ನು. ಹುತ್ತದೊಳಗೆ ಸಾಕಷ್ಟು ಮೊಟ್ಟೆಗಳನ್ನು ಇಡುತ್ತೆ ನಾಗ. ಸಾಧಾರಣವಾಗಿ ಈ ಮಳೆಗಾಲದಲ್ಲಿ ಇದು ಸ್ವಲ್ಪ ಚಟುವಟಿಕೆಯಾಗಿರ್ತಕ್ಕಂತಹ ಕಾಲ. ಯಾಕೆಂದರೆ ತಂಪಾಗಿರುತ್ತೆ, ತನುವಾಗಿರುತ್ತೆ, ನೆಲ ಭೂಮಿ ಎಲ್ಲ ಆವಾಗ ಬಹಳ ಆ್ಯಕ್ಟಿವ್ ಆಗಿರುತ್ತೆ ನಾಗಗಳು. ಹಾಗಾಗಿ ಈ ಸಂದರ್ಭದಲ್ಲಿ ಒಂದನ್ನೊಂದು ಸಂಧಿಸ್ತಕ್ಕಂತಹ ಕಾಲವೂ ಹೌದು. ಹಾಗಾಗಿ ತುಂಬ ಮೊಟ್ಟೆಗಳನ್ನು ಇಡುವಂತಹ ಸನ್ನಿವೇಶವೂ ಹೌದು. ಈ ಮೊಟ್ಟೆಗಳೆಲ್ಲ ಇದೇ ಹುತ್ತದ ಒಳಗೇನೆ ಒಡೆದು ಮರಿಗಳಾಗಿರುತ್ತೆ. ಆ ಮರಿಗಳೆಲ್ಲ ಕೆಲವೇ ದಿವಸದಲ್ಲಿ ಚಲ್ಲಾಪಿಲ್ಲಿಯಾಗಿ ಎಲ್ಲೆಲ್ಲೆಲ್ಲೋ ಹರ್ಕೊಂಡ್ಬಿಟ್ಟೋಗುತ್ತೆ. ಇದೆಲ್ಲ ಎಲ್ಲೆಲ್ಲೋ ಹರಿದುಕೊಂಡು ಹೋದ ಮೇಲೆ ಮುಂದಿನ ವರ್ಷ ನಾಗರ ಪಂಚಮಿ ಹಬ್ಬದ ದಿವಸ ತಾವು ಎಲ್ಲಿ ಹುಟ್ಟಿ ಎಲ್ಲಿಂದ ಆಚೆ ಹೋಯಿತು ಆ ಜಾಗಕ್ಕೆ ಬಂದು ಒಂದಕ್ಕೊಂದು ಸೇರಿ ತಮ್ಮ ತಮ್ಮ ಯೋಗಕ್ಷೇಮವನ್ನು ವಿಚಾರಿಸ್ಕೊಂಡು ಹೋಗತ್ತಂತೆ. ಅಂದರೆ ನಾವೇನು ಅಂದ್ಕೊಳ್ತೀವಿ, ಒಂದು ವಿಷ ಜಂತು, ಒಂದು ಸರೀಸೃಪ, ಇದಕ್ಕೆ ಯಾಕೆ ಇಷ್ಟೊಂದು ಬೆಲೆ ಅಂತೆಲ್ಲ ಯೋಚನೆ ಮಾಡುವಂತಹ ಬಹಳ ವಿಪರೀತವಾದಂತಹ ಬುದ್ಧಿ ಇರ್ತಕ್ಕಂತಹ ಮನುಷ್ಯನಿಗಿಂತ ಆ ಸರೀಸೃಪಗಳು ಅಣ್ಣ ತಮ್ಮಂದಿರು ಒಡ ಹುಟ್ಟಿದವರು ಅಂತ ಹೇಳಿ ಒಂದು ಕಡೆ ಬಂದು ಬಾಂಧವ್ಯವನ್ನು ಬೆಸ್ಕೊಳ್ಳತ್ತೆ ಅಂತಂದರೆ, ಮನುಷ್ಯ ನೀನೆಷ್ಟರವನು, ನೀನು ಸ್ವಲ್ಪ ತಿಳ್ಕೊ, ಪ್ರಾಣಿಯನ್ನು ನೋಡಿ ಕಲಿಯುವಂಥದ್ದಿದೆ, ಸಣ್ಣ ಪುಟ್ಟ ವಿಷಜಂತುಗಳನ್ನು ನೋಡಿ ಕಲಿಯುವಂತಿದೆ ಅಂತ ಬಹುಶಃ ನಮ್ಮ ಪೂರ್ವಿಕರು ಈ ದಿವಸವನ್ನು ಅಣ್ಣ ತಮ್ಮಂದಿರ ಹಬ್ಬ ಅಂತ ಆಯ್ಕೆ ಮಾಡಿರಬಹುದು. ಅದರಲ್ಲೂ ಕೂಡ ವಿಶೇಷವಾಗಿ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರನ್ನು ಕರೆದು ಈ ದಿವಸ ತನ್ನ ಹುಟ್ಟಿದ ಮನೆ, ತನ್ನ ತವರು ತಂಪಾಗಿರಲಿ, ಚೆನ್ನಾಗಿರಲಿ ಅನ್ನುವ ಒಂದು ಅರ್ಥದಿಂದ ಅಣ್ಣ ತಮ್ಮಂದಿರನ್ನ ಬರಮಾಡಿಕೊಂಡು ಅವರ ಬೆನ್ನಮೂಳೆ, ಈ ಬೆನ್ನಮೂಳೆಯೇ ಎರಡು ನಾಡಿಗಳು ಸೇರಿ ಸುಷುಮ್ನಾ ನಾಡಿಗೆ ಹೋಗಿ ತಲುಪಿ ಅಲ್ಲಿ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸ್ತಕ್ಕಂಥದ್ದು. ಆ ಬೆನ್ನುಮೂಳೆ ಚೆನ್ನಾಗಿರಬೇಕು ಅಂತ ಹೇಳಿ ಅದಕ್ಕೆ ಒಂದಷ್ಟು ಹಾಲನ್ನು ಪ್ರೋಕ್ಷಣೆಯನ್ನು ಮಾಡಿ, ಅಮೃತಕ್ಕೆ ಸಮಾನವಾದ ಹಾಲನ್ನು ಪ್ರೋಕ್ಷಣೆಯನ್ನು ಮಾಡಿ, ಯಾವುದೇ ಸುಗಂಧವನ್ನು ಹಾಕೋದಿಲ್ಲ, ಹಾಲನ್ನು ಹಾಕ್ತೀವಿ, ಇದು ಗಮನದಲ್ಲಿಟ್ಕೋಬೇಕು. ಹಾಕಿ ಪ್ರೋಕ್ಷಣೆಯನ್ನು ಮಾಡಿ ತನ್ನ ತವರು ತಂಪಾಗಿರಲಿ, ಚೆನ್ನಾಗಿರಲಿ ಅಂತ ಹಾರೈಸ್ತಕ್ಕಂಥ ವಿಶೇಷವಾದ ಹಬ್ಬ ನಾಗರ ಪಂಚಮಿ ಹಬ್ಬ, ಒಡ ಹುಟ್ಟಿದವರ ಹಬ್ಬ ಅನ್ನೋದಕ್ಕೆ ಇದು ಇದೆ ಅಂತ ಹೇಳಿದ್ರಿ. ಹಾಗೆ ನಾಗರ ಪಂಚಮಿ ದಿನ ಹುತ್ತಕ್ಕೆ ಹಾಲೇರಿಯೋದನ್ನ ನೋಡಿದ್ದೀವಿ. ಹಾವು ನಿಜವಾಗ್ಲೂ ಹಾಲನ್ನು ಕುಡಿಯುತ್ತಾ ಅಂತ ತುಂಬ ಅನ್ಸುತ್ತೆ. ಕೆಲವರು ಕಲ್ಲ ನಾಗರಕ್ಕೆ ಹಾಲೇರಿಬೇಡಿ, ಅದ್ರ ಬದಲು ಮಕ್ಕಳಿಗೆ ಕುಡಿ ಅಂತ ಹೇಳೋದನ್ನು ಕೇಳಿದ್ದೀವಿ. ಸೊ ಇದರ ಇಂಪಾರ್ಟೆನ್ಸ್ ಏನು? ಇದಕ್ಕೇನಾದರೂ ಸೈಂಟಿಫಿಕ್ ರೀಸನ್ ಇದೆಯಾ ಹಾಲೇರಿಯೋದ್ರ ಬಗ್ಗೆ? ಖಂಡಿತ. ಆಮೇಲೆ ಕ್ರಮನೂ ತಿಳಿಸ್ಕೊಡಿ. ಈ ನಾಗರ ಪಂಚಮಿ ಹಬ್ಬದಲ್ಲಿ ನಾಗನಿಗೆ ಪ್ರಿಯವಾದದ್ದು ಹಾಲು ಹೌದು, ಆದರೆ ಕುಡಿಯೋದಿಕ್ಕಲ್ಲ. ನಾನಾಗಲೇ ಹೇಳಿದೆ, ತನುವಾದ ಪ್ರದೇಶ, ತಂಪಾದ ಜಾಗವನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥವನು ನಾಗ. ಹಾಗಾದರೆ ನಾವು ಮಾಡಬೇಕಾದದ್ದೇನು ಅಂದರೆ, ಕೇವಲ ಒಂದು ಉದ್ಧರಣೆಯಷ್ಟು, ಎರಡು ಉದ್ಧರಣೆಯಷ್ಟು ಹಾಲನ್ನು ಪ್ರೋಕ್ಷಣೆಯನ್ನು ಮಾಡಬೇಕು. ನಮ್ಮ ಜನ ಏನು ಮಾಡ್ತಾರೆ ಅಂದರೆ, ಅರ್ಧ ಲೀಟ್ರ್ ಪ್ಯಾಕೆಟ್ ಒಡಿತಾರೆ, ಅದನ್ನು ಓಪನ್ ಮಾಡಿ ಹಾವಿನ ಹುತ್ತದ ಬಾಯಿಗೆ ಹಾಕಿ ಸೈ ಅಂತ ಬಿಟ್ಟುಬಿಡ್ತಾರೆ. ಅಕಸ್ಮಾತ್ ಏನಾದ್ರು ಹಾವು ಒಳಗೆ ಇದ್ದದ್ದೇ ಆದರೆ ಉಸಿರು ಕಟ್ಟಿ ಸತ್ತೋಗ್ಬಿಡ್ಬೇಕದು. ಆ ಮಟ್ಟಕ್ಕೆ ನಮ್ಮ ಭಕ್ತಿಯನ್ನು ಪ್ರದರ್ಶನ ಮಾಡುವಂಥದ್ದು ಇದು ತುಂಬ ದೊಡ್ಡ ಪಾಪವಾಗುತ್ತೆ. ದಯಮಾಡಿ ಕೇಳ್ತಕ್ಕಂಥ ಎಲ್ಲ ವೀಕ್ಷಕರು ಕೂಡ ಕೇವಲ 3 ಉದ್ಧರಣೆ ಹಾಲನ್ನು ಎಲ್ಲಿ ಹಾಕ್ತೀವಿ ನಾವು ಹಾಕಿದ ಹಾಲು ಎಲ್ಲಿಗೆ ಹೋಗುತ್ತೆ? ಮಣ್ಣು ಹೀರ್ಕೊಳ್ಳುತ್ತೆ, ಹಾವಿನ ತನಕ ತಲುಪೋದೇ ಇಲ್ಲ. ಅದು ಆಗಬೇಕಾಗಿರೋದಷ್ಟೇ. ನಾವು ಹುತ್ತಕ್ಕೆ ಹಾಲನ್ನು ಹಾಕಿ ಅಂತ ಹೇಳಿದರೆ ಹೊರತು ಹಿಂದಿನವರು ನಾಗನ ಬಾಯಿಗೆ ಹಾಲನ್ನು ಹಾಕಿ ಅಂತ ಯಾವ ಗ್ರಂಥದಲ್ಲೂ ಇಲ್ಲ. ಹುತ್ತಕ್ಕೆ ಹಾಗಾದ್ರೆ ಹಾಲನ್ನು ಯಾಕೆ ಹಾಕಬೇಕು? ಅದಕ್ಕೇನು ಕಾರಣ ಅಂತಂದರೆ, ಹುತ್ತಕ್ಕೆ ಹಾಲನ್ನು ಹಾಕಿದಾಗ ಹುತ್ತದ ಮಣ್ಣು ಒಂದು ವಿಶೇಷವಾದ ಕ್ವಾಲಿಟಿಯನ್ನು ಹೊಂದಿದೆ. ಅದರಲ್ಲಿರ್ತಕ್ಕಂತಹ ಔಷಧೀಯ ಗುಣಗಳು ತುಂಬ ಇದೆ. ಹುತ್ತದ ಮಣ್ಣಿನಿಂದ ಬೇಕಾದಷ್ಟು ಕಾಯಿಲೆಯನ್ನು ವಾಸಿ ಮಾಡ್ಬೋದು. ಇವತ್ತಿನ ಹೆಣ್ಮಕ್ಳಿಗೆ ಏನಾದ್ರೂ ನಾನು ಇವತ್ತು ಒಳ್ಳೆ ಟಿಪ್ ಹೇಳಿಬಿಟ್ರೆ, ನಾಳೆ ಬೆಳಗ್ಗೆ ಇದ್ರಿ ಬೆಂಗಳೂರಿನಲ್ಲಿ ಯಾವುದು ಹುತ್ತವೇ ಇರಲ್ಲ, ಧ್ವಂಸ ಆಗೋಗ್ಬಿಡುತ್ತೆ. ಹಾಗಾಗಿ ಎಷ್ಟೋ ವಿಷಯಗಳು ಗೊತ್ತಿದ್ರೂ ಕೂಡ ನಾವು ಧೈರ್ಯವಾಗಿ ಹೇಳೋ ಹಾಗಿಲ್ಲ. ಅದು ಹೇಗೋ ಇರಲಿ, ಈ ಹುತ್ತಕ್ಕೆ ಹಾಲನ್ನು ನಾವು ಪ್ರೋಕ್ಷಣೆ ಮಾಡಿದಾಗ ಒಂದು ರೀತಿಯ ಸುವಾಸನೆ ಅದರಿಂದ ಹೊರಕ್ಕೆ ಬರುತ್ತೆ. ಅಲ್ಲಿ ಪೂಜೆ ಮಾಡ್ತಕ್ಕಂಥವನು ಯಾರಾಗಿರ್ತಾನೆ, ಯಾರು ಆಗಿರಲಿ, ಅವನು ಒಂದಷ್ಟು ಆ ಸುವಾಸನೆಯನ್ನು ಆಘ್ರಾಣಿಸ್ಕೊಳ್ತಾನೆ.
ಅವನು ಆಘ್ರಾಣಿಸ್ಕೊಂಡಾಗ ಏನಾಗುತ್ತೆ ಅಂತಂದರೆ ಅವನ ಶರೀರದಲ್ಲಿ ಒಳಗಡೆ ಇರ್ತಕ್ಕಂತಹ ಚರ್ಮದ ದೋಷ ಯಾವುದೇ ಇರಲಿ ಹೊರಟೋಗುತ್ತೆ, ಚರ್ಮದ ಬಾಧೆ ಯಾವುದೇ ಇರಲಿ ಹೊರಟೋಗುತ್ತೆ. ಹೆಣ್ಣು ಮಕ್ಕಳ ಆ ಜಾಗದಲ್ಲಿ ಇದ್ದಾಗ ಗರ್ಭಕೋಶದಲ್ಲಿ ಏನಾದ್ರು ದೋಷ ಇದ್ದರೆ ನಿವಾರಣೆ ಆಗಿ ಹೋಗುತ್ತೆ. ಯಾರಿಗೆ ಹೇಳ್ತಾರೆ ಸಾಧಾರಣವಾಗಿ ಹುತ್ತಕ್ಕೆ ಹೋಗಿ ಪೂಜೆ ಮಾಡ್ಕೊಂಬನ್ನಿ ಅಂತ? ಮಕ್ಕಳಾಗದೇ ಇದ್ದವ್ರಿಗೆ ಹೇಳ್ತಾರೆ. ಸಂತಾನ ಇಲ್ಲ ಅಂತಂದರೆ ನಾಗರಕಲ್ಲಿಗೆ ಹೋಗಿ ಪೂಜೆ ಮಾಡಿ, ನಾಗರ ಕಟ್ಟೆಗೆ ಹೋಗಿ ಪೂಜೆ ಮಾಡಿ, ಹುತ್ತಕ್ಕೆ ಹೋಗಿ ಪೂಜೆ ಮಾಡಿ ಅಂತ ಹೇಳೋದು ಸ್ವಾಭಾವಿಕ. ಅಂದರೆ ಯಾರಿಗೆ ಗರ್ಭಕೋಶದಲ್ಲಿ ನ್ಯೂನತೆಗಳಿರುತ್ತೆ ಅಂಥವರು ಹುತ್ತಕ್ಕೆ ಪೂಜೆಯನ್ನು ಮಾಡೋದು ಮುಖಾಂತರ. ಪೂಜೆ ಅಂದರೆ ಏನು ಮಾಡ್ತೀವಿ? ಒಂದು 3 ಉದ್ಧರಣೆ ಹಾಲು ಹಾಕ್ತಕ್ಕಂಥದ್ದೇ ಪ್ರಧಾನ, ಬಾಕಿದೆಲ್ಲ ಗೌಣ, ನಮ್ಮ ಖುಷಿಗೆ ಮಾಡೋವಂಥದ್ದು. ಅರಿಶಿನ ಕುಂಕುಮ ಇದ್ಯಾವುದು ಹುತ್ತಕ್ಕೆ ಹಾಕುವ ಪ್ರಮೇಯವೇ ಇಲ್ಲ, ಏನನ್ನೂ ಮಾಡಬೇಕಾಗಿದೆ. ಇದೆಲ್ಲ ನಾವು ಮಾಡ್ಕೊಂಡು ಬಂದಿರೋದು, ಅದು ನಾವು ಮಾಡ್ಕೊಂಡಿರೋದು. ಅದು ಇವತ್ತು ಬರೋ ಅರಿಶಿನ ಕುಂಕುಮ ಪೂಜೆ ಮಾಡಿಬಿಟ್ರೆ ಪಾಪ ಹಾವು ಓಡಾಡಿದ್ರೆ ಅದ್ರ ಚರ್ಮನೇ ಸುಟ್ಟೋಗುತ್ತೋ ಏನೋ, ಅಷ್ಟು ಕೆಮಿಕಲ್ ಇರುತ್ತೆ. ಅದೆಲ್ಲ ಮಾಡಲೇಬಾರ್ದು ನನ್ನ ಪ್ರಕಾರ. ಕೇವಲ 3 ಉದ್ಧರಣೆಯಷ್ಟು ಹಾಲನ್ನು ಪ್ರೋಕ್ಷಣೆ ಮಾಡಬೇಕು, ಪ್ರದಕ್ಷಿಣೆಯನ್ನು ಮಾಡಬೇಕು, ಇದು ಮುಖ್ಯ. ಯಾಕೆ ಪ್ರದಕ್ಷಿಣೆ ಮಾಡಿ ಎಂದಿದ್ದಾರೆ ಅಂದರೆ, ನೀವು ಪ್ರದಕ್ಷಿಣೆ ಮಾಡುವಷ್ಟು ಕಾಲ ನೀವು ಹುತ್ತದ ಸಮೀಪದಲ್ಲಿ ಇರಬೇಕು. ಅದು ಏನು ಆ ಗಾಳಿಯಲ್ಲಿ ಬೆರೆತ್ಕೊಂಡಿರುವಂತಹ ಆ ಒಂದು ಪರಿಮಳ ಇದೆ, ಅದು ನಮ್ಮ ಶರೀರದ ಒಳಗೆ ಹೋಗಬೇಕು. ಅದು ಹೋದಾಗ ಗರ್ಭಕೋಶದೊಳಗಡೆ ಇರ್ತಕ್ಕಂತಹ ದೋಷಗಳೆಲ್ಲ ನಿವಾರಣೆ ಆಗಿ ಸಂತಾನಕ್ಕೆ ಅನುವು ಮಾಡಿಕೊಡುತ್ತೆ. ಇದು ಬಹಳ ದೊಡ್ಡ ಸೈನ್ಸು. ಕೇವಲ ಹಾಕುವ 3 ಉದ್ಧರಣೆಯಲ್ಲಿರ್ತಕ್ಕಂಥದ್ದು. ಇದಿಷ್ಟನ್ನೇ ನಾವು ಮಾಡಬೇಕೆ ಹೊರತು ಇನ್ನೇನು ಮಾಡಿದ್ರೂ ವೇಸ್ಟು. ನಮಗೆ ಹುತ್ತದಲ್ಲಿ ಹಾವು ಇರುತ್ತಾ ಅನ್ನೋದೊಂದು ಪ್ರಶ್ನೆ ಕಾಡತ್ತೆ ಯಾವಾಗಲೂ. ಈಗ ಇದನ್ನೆಲ್ಲ ಮಾಡೋಷ್ಟರಲ್ಲಿ ಅಕಸ್ಮಾತ್ ಹಾವಿದ್ದು ಆಚೆ ಬಂದ್ಬಿಟ್ರೆ ಅಂತ ಎದುರ್ಕೊಂಡ್ಬಿಡ್ತಾರೆ ಸುಮಾರು ಜನ. ಅದು ಸಾಮಾನ್ಯವಾಗಿ ಹುತ್ತಗಳಲ್ಲಿ ಹಾವು ಇರುತ್ತಾ? ಅದು ಹೇಗೆ ತಿಳ್ಕೊಳ್ಳೋದು? ಇರುತ್ತೆ, ಖಂಡಿತ ಇರುತ್ತೆ. ಯಾವ ಮೂಗುತ್ತ ಅಂತ ಹೇಳ್ತೀವಿ, ಸುಮ್ಮನೆ ಹಿಂಗೆ ಚೂಪಾಗಿರುತ್ತೆ ಹುತ್ತಗಳು, ಅದರಲ್ಲಿ ಹಾವಿರಲ್ಲ. ಹೀಗೆ ಯಾವ ಬಾಯಿ ಹಿಂಗೆ ಓಪನ್ ಆಗಿರುತ್ತೆ, ಅದರ ಮೇಲೆ ಈ ಪಕ್ಕದಲ್ಲಿ ಆ ಮಣ್ಣನ್ನು ನೋಡಿದಾಗ ನಯವಾಗಿರುತ್ತೆ. ಬೇರೆ ಕಡೆ ಎಲ್ಲ ಒಂದು ಸಣ್ಣ 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 ಕಲ್ಲು ಗಿಲ್ಲು ಎಲ್ಲ ಇರೋದು ಕಾಣಿಸ್ತಾ ಇರುತ್ತೆ. ಯಾವ ಜಾಗದಲ್ಲಿ ನಯವಾಗಿರುತ್ತೆ ಆ ಜಾಗದಲ್ಲಿ ಅಂತಹ ಹುತ್ತಗಳಲ್ಲಿ ಹಾವಿನ ಸಂಚಾರ ಇದೆ ಅನ್ನೋದು ಗೊತ್ತಾಗುತ್ತೆ. ಅಂತಹ ಹಾವಿನ ಸಂಚಾರ ಅಲ್ಲೂ ಒಂದು ಸೈನ್ಸ್ ಇದೆ. ಯಾವ ಹುತ್ತದಲ್ಲಿ ಹಾವಿನ ಸಂಚಾರ ಇರುತ್ತೆ ಆ ಹುತ್ತಕ್ಕೆ ಪೂಜೆ ಮಾಡಿದರೆ ಮಾತ್ರನೇ ಗರ್ಭದೋಷ ನಿವಾರಣೆ ಆಗೋದು. ನೀವು ಎಲ್ಲೆಲ್ಲೆಲ್ಲೆಲ್ಲೋ ಹೋಗಿ ಪೂಜೆ ಮಾಡ್ಬಿಟ್ಟು ಆಗಲಿಲ್ಲ ಅಂದ್ರಿಲ್ಲ. ಯಾಕೆ ಅಂದರೆ ಹಾವಿನ ಚರ್ಮದಲ್ಲಿ ಒಂದು ರೀತಿಯ ಒಂದು ಔಷಧಿ ಇದೆ. ಆ ಹಾವು ಹೀಗೆ ಸಂಚಾರ ಮಾಡುವಾಗ ಮಣ್ಣಿನಲ್ಲಿ ಅದು ಬೆರೆತ್ಕೊಂಡಿರುತ್ತೆ. ನಾವು ಮಾಡಬೇಕಾಗಿರೋದು ಹಾವಿನ ಬಾಯಿಗೆ ಹಾಲು ಹಾಕೋದು. ಬಾಯಿಗೆ ಹಾಕಿದಾಗ ಏನಾಗುತ್ತೆ, ಆ ಮಣ್ಣಿನ ಮೇಲೆ ಬೀಳುವಂತಹ ಹಾಲೇ ಔಷಧ, ಇನ್ನೇನೂ ಮಾಡಬೇಕಾಗಿಲ್ಲ. ಕೊನೆಯಲ್ಲಿ ಏನು ಮಾಡ್ತೀವಿ, ಎಲ್ಲ ಆದಮೇಲೆ ಒಂದು ಚಿಟಿಕೆ ಆ ಮಣ್ಣನ್ನು ತಗೊಂಡು ಹಾಲನ್ನು ಹಾಕಿ ತೀರ್ಥ ಅಂತ ಹೊಟ್ಟೆಗೆ ಸೇವನೆ ಮಾಡುವಂಥದ್ದು. ಇಲ್ಲಿಗೆ ಔಷಧಿ ಮುಗೀತು. ಅದರಿಂದ ಹಾವಿಗೆ ನಾವು ಏನನ್ನೂ ಹಾವಿಗಾಗಿ ಮಾಡ್ತಾ ಇಲ್ಲ. ಆ ಜಾಗದಲ್ಲಿ ಒಂದಷ್ಟು ಒಳ್ಳೆಯ ಒಂದು ವಿಜ್ಞಾನ ಇದೆ. ಅದನ್ನು ಸರಿಯಾಗಿ ಬಳಸ್ಕೊಂಡಾಗ ಹಾವಿನ ದೋಷಗಳು ಕೂಡ ನಿವಾರಣೆ ಆಗುತ್ತೆ. ಮರಳಿ ಸಂತೆಯವರು ಸಾವಯವ ಕೃಷಿ ಪದಾರ್ಥಗಳಿಂದ ಬೆಳೆದ ಪದಾರ್ಥಗಳ ಮಳಿಗೆ ಇದು. ಪ್ಯೂರ್ ಆರ್ಗ್ಯಾನಿಕ್ ಸ್ಟೋರ್. ಇಲ್ಲಿ ಮರದ ಗಾಣದ ಎಣ್ಣೆ ಸಿಗುತ್ತೆ, ಹಸುವಿನ ಶುದ್ಧ ತುಪ್ಪ ಸಿಗುತ್ತೆ, ಮಜ್ಜಿಗೆ ಕಡೆದು ಬೆಣ್ಣೆ ಮಾಡಿದ ತುಪ್ಪ ಕೂಡ ಸಿಗುತ್ತೆ, ಕಾಡ್ ಜೇನ್ ಸಿಗುತ್ತೆ, ಚಿಕ್ಕಮಗಳೂರು ಅಥೆಂಟಿಕ್ ಅರೇಬಿಯಾ ಫಿಲ್ಟರ್ ಕಾಫಿ, ಪಂಚಗವ್ಯ ಪ್ರಾಡಕ್ಟ್ಸು, ಸಿರಿಧಾನ್ಯದ ಹಿಟ್ಟುಗಳು, ರಾಜಮುಡಿ ಅಕ್ಕಿ, ಕೆಂಪಕ್ಕಿ, ಕಪ್ಪಕ್ಕಿ, ಈ ಥರ ವೆರೈಟಿ ಅಕ್ಕಿಗಳು ಸಿಗುತ್ತೆ, ಇಮ್ಯುನಿಟಿ ಬೂಸ್ಟರ್ ಪೌಡರ್ ಸಿಗುತ್ತೆ. ಈ ಥರ ಇನ್ನೂ ಹಲವಾರು ಐಟಮ್ಗಳು ಸಿಗುತ್ತೆ. ಅಕ್ಷಯಕಲ್ಪ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ. JP ನಗರದ ರಂಗಶಂಕರದ ಹತ್ರ ಇದೆ. ಅಲ್ಲಿಂದ ಸುಮಾರು 20-30 ಮೀಟರ್ ಅಷ್ಟೇ. ಹೋಮ್ ಡೆಲಿವರಿ ಕೂಡ ಇದೆ ಬೆಂಗಳೂರವರಿಗೆ. ಹಾವನ್ನ ಸಾಯಿಸಿದ್ರೆ ನಾಗದೋಷ ಬರುತ್ತೆ ಅಂತ ಹೇಳೋದನ್ನು ಕೇಳಿದೀವಿ, ಹೌದಾ? ಹೇಗದು? ಅದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಯಾರು ಹಾವನ್ನು ಹೊಡೆದಿರ್ತಾರೆ ಅವರಿಗೆ ಬರುತ್ತೆ, ಯಾರು ಹಾವಿನ ಹುತ್ತವನ್ನು ಛೇದನ ಮಾಡಿರ್ತಾರೆ ಅವರಿಗೆ ದೋಷ ಬರುತ್ತೆ. ಆ ದೋಷ ನಿವೃತ್ತಿ ಆಗಬೇಕಾದ್ರೆ ಮತ್ತೆ ಹಾವಿಗೆ ಪೂಜೆ ಮಾಡಬೇಕು. ಯಾಕೆ? ಇಲ್ಲೇನಾದ್ರು ಸೈನ್ಸ್ ಇದೆಯಾ? ಖಂಡಿತ ಇದೆ. ಯಾಕೆ ಬಂತು ದೋಷ ಅಂದರೆ, ಹಾವು ತಾನು ಸಾಯುವಾಗ ತುಂಬ ಜನ ನೋಡ್ತಾ ಸುತ್ತ ಗುಂಪು ಕಟ್ಕೊಂಡು ನೋಡ್ತಾರೆ. ಒಂದು ಹಾವನು ಒಬ್ಬ ಹೊಡಿತಾನೆ ಅಂದರೆ ಒಂದು 100 ಜನ ನಿಂತ್ಕೊಂಡು ಕಣ್ಣಲ್ಲಿ ಕಣ್ಣು ಬಿಟ್ಕೊಂಡು ನೋಡ್ತಾ ಇರ್ತಾರೆ. ಆ ಹಾವು ಆರ್ತನಾಗಿ ಕೂಗತ್ತೆ, ಯಾರೂ ಅದಕ್ಕೇನು ರೆಸ್ಪಾನ್ಸ್ ಮಾಡೋದಿಲ್ಲ. ಕೊನೆಯ ಉಸಿರು ಬಿಡುವಾಗ ಅದು ಜೋರಾಗಿ ಒಂದು ಬಾರಿ ಗುಸ್ ಅಂತ ತಾನು
ಶಬ್ದವನ್ನು ಮಾಡಿಬಿಡುತ್ತೆ. ತನ್ನ ಒಳಗಡೆ ಇರುವ ಎಲ್ಲ ಇದನ್ನು ಕೂಡ ಅದು ಹೊರಗೆ ಹಾಕ್ಬಿಡುತ್ತೆ. ಅದು ಗಾಳಿಯಲ್ಲಿ ಸೇರಿಬಿಡುತ್ತೆ. ಆ ಗಾಳಿಯನ್ನು ಆ ಜಾಗದಲ್ಲಿ ಎಷ್ಟು ಜನ ನಿಂತಿದ್ರೋ, ಯಾರೆಲ್ಲ ಸೇವನೆ ಮಾಡಿದ್ರೋ ಅವರೆಲ್ಲರಿಗೂ ದೋಷ ಬರುತ್ತೆ. ನಾನು ಸಾಯುವಾಗ ಯಾರು ನನಗೆ ರಕ್ಷಣೆ ಮಾಡಿಲ್ಲ ಅಂತದ್ದು ಶಾಪ ಹಾಕಿ ಸಾಯುತ್ತೆ. ಹಾಗಾಗಿ ಈ ದೋಷ ಬರ್ತಕ್ಕಂಥದ್ದು. ಮತ್ತು ಈ ದೋಷ ಯಾಕೆ ಇದರಲ್ಲೇ ಹೋಗುತ್ತೆ ಅಂದರೆ, ಈ ಹಾಲನ್ನು ನಾವು ಮಣ್ಣಿಗೆ ಹಾಕಿದಾಗ ಹಾವಿನ ಚರ್ಮದಲ್ಲಿ ಇದ್ದಂತಹ ಅಂಶಗಳು ನಮ್ಮೊಳಗೆ ಹೋದಾಗಲೇ ಆ ದೋಷ ಆಚೆ ಹೋಗುತ್ತೆ. ಅದು ಅಲ್ಲಿಗೆ ಸರಿ ಹೋಗುತ್ತೆ ಅಂತ ಅಲ್ಲ. ಅಂದ್ರೆ ಈಗ ಸಾಮಾನ್ಯವಾಗಿ ಈಗ ನಮ್ಮ ಪೂರ್ವಜರು ಯಾರೋ ಹಾವನ್ನು ಹೊಡೆದು ಸಾಯಿಸಿದ್ರೆ ನಮಗೆ ಗೊತ್ತಿಲ್ಲ. ಈಗ ಸಾಮಾನ್ಯವಾಗಿ ಜಾತಕ ನೋಡಿದ್ರೆ ನಿಮಗೆ ನಾಗದೋಷ ಇದೆ ಹಾಗೆ ಹೇಗೆ ಅಂತ ಹೇಳ್ತಾರೆ. ಮದುವೆ ತಡ ಆಯಿತು ಅಂದರೆ ಸಾಮಾನ್ಯವಾಗಿ ನಾವು ಜನರು ಕೇಳಿರೋದು ಮದುವೆ ರಿಲೇಟೆಡೇ. ಆಗ ಇಂಥ ಕಡೆ ಹೋಗಿ ಪೂಜೆ ಮಾಡ್ಕೊಂಡು ಬನ್ನಿ, ಆ ಹೋಮ ಹವನ ಎಲ್ಲ ಕೇಳಿದ್ದೀವಿ. ಹೆಂಗೆ ಗೊತ್ತಾಗುತ್ತೆ ನಮಗೆ ಬೇಸಿಕಲಿ ನಾಗದೋಷ ಇದೆ ಅಂತ? ಜಾತಕದಲ್ಲಿ ಹೇಗೆ ಗೊತ್ತಾಗತ್ತೆ ಅಂತಂದರೆ, ಜಾತಕದಲ್ಲಿ ರಾಹು ಕೇತುಗಳನ್ನು ನಾವು ಸರ್ಪಕ್ಕೆ ಪ್ರತಿನಿಧಿಯಾಗಿ ತೆಗೆದುಕೊಳ್ತೀವಿ. ಯಾಕೆಂದರೆ ನೀವು ನವಗ್ರಹ ನೋಡಿದಾಗ ಒಂದಕ್ಕೆ ಹೆಡೆ ಇರುತ್ತೆ, ಒಂದಕ್ಕೆ ಬಾಲ ಇರೋದನ್ನು ನೋಡ್ತೀವಿ. ಇದು ರಾಹು, ಇದು ಕೇತು ಆಗಿರುತ್ತೆ. ಈ ರಾಹು ಕೇತುಗಳ ಸ್ಥಾನವನ್ನು ಜಾತಕದಲ್ಲಿ ನೋಡಿದಾಗ ಇವರಿಗೆ ಸರ್ಪದೋಷ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಸರ್ಪದೋಷಕ್ಕೆ ಇಂಡಿಕೇಟ್ ಮಾಡ್ತಕ್ಕಂಥದ್ದು ರಾಹು ಕೇತುಗಳು ಅನ್ನುವ ಛಾಯಾಗ್ರಹಗಳು. ಈ ಗ್ರಹಗಳ ಸ್ಥಾನವನ್ನು ನೋಡಿ ನಾವು ತೀರ್ಮಾನವನ್ನು ಮಾಡೋದು. ಸರ್ಪದೋಷದಲ್ಲಿಯೂ ಕೂಡ 12 ಬಗೆಯ ಸರ್ಪದೋಷ ಇರುತ್ತೆ. ಆ 12 ಬಗೆಯ ಸರ್ಪದೋಷಗಳನ್ನು ಕೂಡ ಜಾತಕದಲ್ಲಿ ಗುರುತಿಸೋದಕ್ಕೆ ಅವಕಾಶ ಇದೆ. ಯಾವ ದೋಷ ಇದ್ದಾಗ ಯಾವ ಸಮಸ್ಯೆ ಬರುತ್ತೆ ಅನ್ನೋದು ಕೂಡ ಜಾತಕವನ್ನು ನೋಡಿದಾಗ ಗೊತ್ತಾಗುತ್ತೆ. ಸೊ ಇದು ಒಂದು ದೋಷಕ್ಕೆ ಒಂದೇ ಥರದ ಪರಿಹಾರ ಅನ್ನೋಂಥದ್ದು ಏನೂ ಇರೋದಿಲ್ಲ. ಇಲ್ಲ, ಒಂದೇ ದೋಷಕ್ಕೆ ಒಂದೇ ಪರಿಹಾರ ಅಲ್ಲ. ಇದು ತುಂಬ ತಪ್ಪು ಕಲ್ಪನೆ ಎಲ್ಲರಲ್ಲೂ ಇರ್ತಕ್ಕಂಥದ್ದು. 12 ದೋಷ ಇದೆ ಅಂದಮೇಲೆ ನಾವು ಒಂದು ದೋಷದಲ್ಲಿ ಪರಿಹಾರವನ್ನು ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. 12 ಬಗೆಯ ಸರ್ಪದೋಷಗಳು ನಿವಾರಣೆಗೆ ಪ್ರಾವಿಷನ್ ಇದೆ ಧರ್ಮ ಸೂಕ್ಷ್ಮದಲ್ಲಿ. ಓಕೆ. ಹಾಗೆ ತುಂಬ ಮನೆ ಮದ್ದುಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ನಮಗೆ ಎಷ್ಟು ಕೇಳಿದಾಗ್ಲೂ ಇದಕ್ಕೆ ಇನ್ನೊಂದು ಈ ಥರನೂ ಇದೆಯಾ ಅನ್ನೋ ಥರದ್ದು ಒಂದು ಆಯಾಮನ ಕೂಡ ಕೊಟ್ಟಿದ್ದೀರಾ. ಸೊ ಈಗ ಒಂದು ಮನೆ ಮದ್ದು ನಿಮ್ಮಿಂದ ತಿಳ್ಕೊಳ್ಬೋದಾ? ಸಾಮಾನ್ಯವಾಗಿ ಹೆಂಗಸರು ಎಸ್ಪೆಷಲಿ ಈ ಹಾರ್ಮೋನ್ ವ್ಯತ್ಯಾಸ ಆದಾಗ ಥೈರಾಯ್ಡ್ ಸಮಸ್ಯೆಯಿಂದ ಸಿಕ್ಕಾಬಟ್ಟೆ ತುಂಬ ಜನ ಕೇಳ್ತಾರೆ. ಎಷ್ಟು ಮನೆ ಮದ್ದು ಮಾಡಿದ್ರು ಇದು ಕೆಲವೊಂದು ಕಾಂಬಿನೇಷನ್ ವರ್ಕ್ ಆಗುತ್ತೆ, ಕೆಲವ್ರಿಗಾಗಲ್ಲ. ಎಲ್ಲರಿಗೂ ಒಂದು ಜನರಲೈಸ್ಡ್ ಆಗಿ ಥೈರಾಯ್ಡ್ ವಿಚಾರವಾಗಿ ಏನಾದರೂ ಮನೆ ಮದ್ದು ತಿಳಿಸ್ಕೊಡ್ಬೋದಾ? ಖಂಡಿತ. ತುಂಬ ಸಿಂಪಲ್ಲಾಗಿ ಸಾಲ್ವ್ ಆಗೋಗುತ್ತೆ. ಸಾಮಾನ್ಯವಾಗಿ ಥೈರಾಯ್ಡ್ಗೆ ಜನ್ಮ ಎಲ್ಲ ಮಾತ್ರೆ ತಗೋತಾರೆ. ನಾನು ಹೇಳೋ ಥರ 3 ತಿಂಗಳು ಮಾಡಿದ್ರೆ ಅವ್ರಿಗಿನ್ ಯಾವತ್ತೂ ಅವ್ರಿಗೆ ಮಾತ್ರೆ ತಗೊಳ್ಳೋ ಪ್ರಮೇಯನೇ ಬರೋದಿಲ್ಲ. ಪ್ರತಿದಿನ 2 ಚಮಚ ಕೊತ್ತಂಬರಿ ಬೀಜ. ಕೊತ್ತಂಬರಿ ಬೀಜನ ಮೊದಲು ಏನು ಮಾಡಬೇಕಂದ್ರೆ, ಒಂದು 1/4 kg ಕೊತ್ತಂಬರಿ ಬೀಜನ ಒಂದು 2 ಸಲ ಮಿಕ್ಸಿಲಿ ತಿರುಗಿಸಿ ಒಂದು 2 ತುಂಡಾಗಬೇಕು, ಅಷ್ಟು ಮಾಡಿ ಇಟ್ಕೊಂಡಿರ್ಬೇಕು. ರಾತ್ರಿ ಮಲಗುವಾಗ 2 ಚಮಚ ಕೊತ್ತಂಬರಿ ಬೀಜನ ಒಂದು ದೊಡ್ಡ ಲೋಟ ನೀರಿಗೆ ಹಾಕಿ ಕಲಕ್ಬಿಟ್ಟು ಮುಚ್ಚಿಟ್ಬಿಡ್ಬೇಕು. ಬೆಳಗ್ಗೆ ಎದ್ದ ತಕ್ಷಣ ಫಿಲ್ಟರ್ ಮಾಡಿಕೊಂಡು ಆ ನೀರನ್ನು ಕುಡಿಬೇಕು. ಇನ್ನೇನು ಮಾಡಬಾರ್ದು. ಹುರಿಯೋದು ಕುದಿಸೋದು ಏನು? ಹುರಿಯೋದು ಕುದಿಸೋದು, ಅದಕ್ಕೆ ಇನ್ನೇನಾದ್ರು ಉಪ್ಪು ಹಾಕೊಳ್ಳೋದು, ಸಕ್ಕರೆ ಹಾಕ್ಕೊಳ್ಳೋದು, ಬೆಲ್ಲ ಏನೂ ಇಲ್ಲ. ಬರೀ ಕೊತ್ತಂಬರಿ ಬೀಜದ ನೀರು ಬೆಳಗ್ಗೆ ಎದ್ದ ತಕ್ಷಣ ಪ್ರತಿದಿನ ಕುಡಿತಾ ಬಂದರೆ ಥೈರಾಯ್ಡು ಹೋಗುತ್ತೆ. ಥೈರಾಯ್ಡ್ ಜೊತೆಗೆ ಬರೀ ಕೊತ್ತಂಬರಿ ಬೀಜದ ನೀರಿಗೆ ಎಷ್ಟು ಶಕ್ತಿ ಇದೆ ಅಂದರೆ, ಕಣ್ಣಿನ ದೃಷ್ಟಿಯಲ್ಲಿ ದೋಷ ಇದ್ದರೂ ಹೋಗುತ್ತೆ. ತುಂಬ ಸಮಸ್ಯೆಗಳು ಪರಿಹಾರ ತನ್ನಷ್ಟಕ್ಕೆ ತಾನೇ ಆಗೋಗುತ್ತೆ. ಓ ಸೂಪರ್. ಓಕೆ, ಧನ್ಯವಾದ ಮೇಡಮ್. ಹಾಗೆ ನಾಗರಹಾವು ವಿಚಾರವಾಗಿ ಮಾತಾಡ್ತಾ ಇದ್ವಿ. ಈಗ ಸೈನ್ಸಲ್ಲಿ ನೋಡೋದಾದ್ರೆ ನಾಗರಹಾವಿಗೆ ಕಿವಿ ಇಲ್ಲ, ಅಂದರೆ ನಮ್ಗೆ ಕಾಣಿಸೋ ಥರ ಹೊರಗೆ ಕಾಣಿಸೋದಿಲ್ಲ, ಒಳಗಡೆ ಇಯರ್ ಡ್ರಮ್ಸ್ ಮಾತ್ರ ಇದೆ ಅನ್ನೋದನ್ನು ಕೇಳಿದ್ದೀವಿ. ಈಗ ಕೆಲವರು ಹೇಳ್ತಾರೆ ನಾಗರಹಾವಿಗೆ 12 ವರ್ಷ ದ್ವೇಷ ಅಂತೆಲ್ಲ. ಇದೆಲ್ಲ ಹೌದಾ? ಹೆಂಗೆ ಇದು ಕ್ಯಾರಿ ಆಗುತ್ತೆ ಅಂತ? ಖಂಡಿತ ಹೌದು. ನಾಗರಹಾವಿಗೆ ಕಿವಿ ಇಲ್ಲದೆ ಇದ್ದರೂ ಕೂಡ ಅದನ್ನು ಸರಿದಾಡೋದೇನೇ ಭೂಮಿಗೆ ಹತ್ತದ ಹಾಗೆ. ಭೂಮಿಯ ಒಂದು ಸಣ್ಣ ವೈಬ್ರೇಷನ್ ಇದ್ದರೂ ಕೂಡ ಅದಕ್ಕೆ ಗೊತ್ತಾಗಿ ಹೋಗುತ್ತೆ. ಭಗವಂತ ಒಬ್ಬೊಬ್ಬರಿಗೆ ಒಂದೊಂದು ಜ್ಞಾನವನ್ನು ಕೊಟ್ಟಿರ್ತಾನೆ. ಯಾವ ಒಂದು ನಮಗೆ ಅಂಗ ಸ್ವಲ್ಪ ವ್ಯತ್ಯಾಸ ಇದೆ ಅಂದರೆ ಇನ್ಯಾವುದೋ ಒಂದು ಅಂಗವನ್ನು ಸ್ಟ್ರಾಂಗ್ ಆಗಿ ಕೊಟ್ಟಿರ್ತಾನೆ. ಹಾಗೆ ಇದಕ್ಕೂ ಅಷ್ಟೇ ಆ ವೈಬ್ರೇಷನ್ನಿಂದ ತಾನೆಲ್ಲವನ್ನು ಕೂಡ ತಿಳ್ಕೊಳ್ಳುವಂತಹ ಶಕ್ತಿ ನಾಗಗಳಿಗೆ ಇರುತ್ತೆ. ಇನ್ನೊಂದೇನು ನೀವು ಕೇಳಿದ್ದು 12 ವರ್ಷ ದ್ವೇಷ ಹೇಳಿದ್ರಿ. ಈ ನಾಗ ತನ್ನ ಕುಲವನ್ನು ತೊಂದರೆ ಮಾಡಿದವನು, ತನ್ನ ವಂಶದಲ್ಲಿ ಯಾರಿಗಾದರೂ ತೊಂದರೆ ಆಗಿದ್ದರೆ ಮನುಷ್ಯ ಸುಮ್ಮನೆ ಪಾಪ ತನ್ನ ಪಾಡಕ್ಕೆ ತಾನು ಎಲ್ಲೋ ಒಂದು ಒಳಗಡೆ ಸಂದಿಲ್ಲೋ ಪೊಟ್ರಲ್ಲೋ ಇರುತ್ತೆ, ಅಲ್ಲೆಲ್ಲೋ ಒಂಚೂರು ಬಾಲ ಒಂಚೂರು ಕಾಣಿಸುತ್ತೆ ಅಂದರೆ ಸುಮ್ಮನಿರಲ್ಲ. ಅಲ್ಲಿದೆ ಅಂತ ಗೊತ್ತಾದ್ಮೇಲೆ ತನ್ನ ಪಾಡಕ್ಕೆ ತಾನು ಹೋಗಬೇಕು. ಒಂದು ಕಡ್ಡಿ ತೊಗೊಂಡು ಕೆದಕ್ತಾನೆ, ಕೆಣಕಿ ಈಚೆಗೆ ಬರೋಂಗೆ ಮಾಡ್ತಾನೆ.
ಮಾಡಿ ಆಮೇಲೆ ಅದು ಬುಸ್ಸು ಅಂದಾಗ ಹೆದರ್ಕೊಂಡು ಭಯಕ್ಕೋಸ್ಕರ ಹೊಡೆದು ಅದನ್ನು ಸಾಯಿಸುವಂಥದ್ದು. ಇಂತಹ ಸಂದರ್ಭದಲ್ಲಿ ಅವತ್ತು ಸತ್ತೋದ್ರೂ ಕೂಡ ಅದ್ರ ಪ್ರಜ್ಞೆಯಲ್ಲಿ ಉಳಿದೋಗಿರುತ್ತೆ, ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇರುತ್ತೆ, ಆತ್ಮದಲ್ಲಿ ಇರುತ್ತದು. ಅದು ಇನ್ನು ಎಷ್ಟು ಸಾರಿ ಬಂದರೂ ಕೂಡ ಇವನನ್ನು ಸೇಡು ತೀರಿಸ್ಕೊಳ್ಳೋವರೆಗೆ ಅಂದರೆ ಅದಕ್ಕೆ ಹೋಗಿ ಒಂದು ಕಚ್ಚೋದು ಅಥವಾ ಏನಾದರೂ ಒಂದು ಆ ವಂಶದಲ್ಲಿ ತೊಂದರೆ ಕೊಡೋದು ಮಾಡೋವರೆಗೆ ಅದು ಬಿಡೋದೇ ಇಲ್ಲ. ಅದು ಜನ್ಮ ಜನ್ಮಾಂತರಕ್ಕೂ ಕೂಡ ಅಟ್ಟಿಸ್ಕೊಂಡು ಬರ್ತಕ್ಕಂಥದ್ದು. ಅದು ನಮಗೆ ಜಾತಕದಲ್ಲಿ ಕೂಡ ಪ್ರತಿಬಿಂಬಿಸ್ತಾ ಇರುತ್ತೆ, ಕಾಣಿಸುತ್ತೆ. ಈ ವಂಶದಲ್ಲಿ ಈ ರೀತಿ ಯಾವುದೋ ಜನ್ಮದಲ್ಲಿ ಈ ನಾಗನ ಕುಲದಲ್ಲಿ ತೊಂದರೆ ಆಗಿದೆ ಅಂತ ಹೇಳಿ ಒಬ್ಬರು ಜಾತಕ ತೋರ್ಸೋಕ್ಕೆ ಒಂದು ಸಲ ಬಂದಿದ್ದರು. ಜಾತಕ ತೋರ್ಸೋಕ್ಕೆ ಬಂದಾಗ ಅವ್ರ ಜಾತಕದ ನೋಡಿ ನಾನು ಹೇಳಿದೆ, ತುಂಬ ಪ್ರಬಲವಾದ ನಾಗದೋಷ ಇದೆ, ತಕ್ಷಣದಲ್ಲಿ ಪರಿಹಾರ ಮಾಡ್ಕೊಳ್ಳಿ, ಮಾಮೂಲಿ ಹೇಳೋ ಥರ ಹೇಳಿದ್ದೆ. ಹೋದರೂ ಅವರು ಮಾಡಲಿಲ್ಲ ಪರಿಹಾರ. ಎಷ್ಟೋ ಜನ ಬರ್ತಾರೆ ಹೋಗ್ತಾರೆ, ನಮಗೇನು ಅದೆಲ್ಲ ಜ್ಞಾಪಕನೂ ಇರೋಲ್ಲ, ಗೊತ್ತೂ ಆಗೋದಿಲ್ಲ. ಮತ್ತಷ್ಟು ದಿವಸ ಬಿಟ್ಟು ಬಂದರು. ಬಂದಾಗ ನಮ್ಮ ಮನೆಯಲ್ಲಿ ಈ ಥರ 2 ತಿಂಗಳಲ್ಲಿ ತಿಂಗಳಿಗೊಂದೊಂದರಂತೆ ಸಾವಾಯಿತು, ದಯವಿಟ್ಟು ಏನು ಮಾಡಬೇಕು ಅಂತ ಹೇಳಿದ್ದೆ. ಅದಕ್ಕೆ ಮುಂಚೆ ಬಂದಂಗಿತ್ತಲ್ವ ನೀವು ಅಂದೆ. ಹೌದು ಬಂದಿದ್ದೆ ಅಂತ. ನಿಮಗೇನಾದ್ರು ಪರಿಹಾರ ಹೇಳಿದ್ದು ನಾನು? ಹೌದು ನಾಗದೋಷ ಇದೆ ಅಂತ ಹೇಳಿದ್ರಿ, ಮಾಡಿದ್ರ? ಇಲ್ಲ ಅಂದೆ. ದಯವಿಟ್ಟು ಮಾಡಿ, ಈಗಲಾದರೂ ಮಾಡಿ, ತೊಂದರೆಗೆ ಸಿಕ್ಕಾಕೋತೀರಾ, ನಾವು ಹೇಳ್ತಾ ಇರೋದು ಸುಮ್ಮನೆ ತಮಾಷೆಯಾಗಿ ತೊಗೋಬೇಡಿ ಅಂತ ಹೇಳಿದೆ. ಇಲ್ಲ ಈ ಸಲ ಖಂಡಿತ ಮಾಡ್ತೀನಿ ಅಂದರು. ಹೋದರು. ಮತ್ತೊಂದು 2-3 ತಿಂಗಳು ಬರಲಿಲ್ಲ, ಮತ್ತೆ ಬಂದರು. ಬಂದರೆ ಮತ್ತೊಂದೆರಡು ಸಾವಾಗಿದೆ ಅವ್ರ ಮನೆಯಲ್ಲಿ. ಆವಾಗ ಬಂದು ಅವರು ತುಂಬ ಗಾಬರಿ ಆಗ್ಬಿಟ್ಟು ಬಂದರು. ನಿಮ್ಮ ಮಾತು ನಾವು ಕೇಳಿಲ್ಲ, ನಮ್ಮ ಮನೇಲಿ ಈ ಥರ ಪದೇ ಪದೇ ಆಗ್ತಾಯಿದೆ ಅಂತ. ಆವಾಗ ಅವರಿಗೆ ನಿಮ್ಮ ಮನೆಯಲ್ಲೇ ಒಂದು ಸ್ವಲ್ಪ ದೋಷ ಇದ್ದಂಗೆ ಕಾಣುತ್ತಮ್ಮ, ನೋಡ್ಬೋದಾ ಅಂದೆ. ಅದಕ್ಕೆ ಖಂಡಿತ ನೋಡಿ ಬನ್ನಿ. ಆವಾಗ ಅಷ್ಟೊತ್ತಿಗೆ ಅವರು ತುಂಬ ಭಯ ಬಂದುಬಿಟ್ಟಿತ್ತು. ಆವಾಗ ಮನೆಗೂ ಕರ್ಕೊಂಡೋಗಿ ಮನೆ ತೋರಿಸಿದ್ರು. ಮನೆ ತೋರಿಸಿದ ತಕ್ಷಣ ಹೇಳಿದೆ, ನಿಮಗೆ ನಾನು ಜಾತಕ ನೋಡಿದ್ದು ಹೇಳಿದ್ದು 100% ಸತ್ಯ. ದಯಮಾಡಿ ಈ ಜಾಗದಲ್ಲಿ ತುಂಬ ದೋಷ ಇದೆ, ನೀವು ಈಗಿಂದೀಗೆ ಪರಿಹಾರ ಮಾಡ್ಕೊಳ್ಳಿ, ಇಲ್ದಿದ್ರೆ ಇನ್ಯಾರೂ ಉಳಿಯೋದು ಕಷ್ಟ ಅಂತ ಹೇಳಿದೆ. ಅದಾದಮೇಲೆ ಪರಿಹಾರ ಮಾಡಿಕೊಂಡ್ರು. ದಿನೇ ದಿನೇ ಸ್ವಲ್ಪ ಚೇಂಜಸ್ ಆಗ್ತಾ ಬಂತು. ಆಗಲೂ ಮತ್ತೆ ಬಂದು ಹೇಳಿದ್ರಮ್ಮ, ನೀವು ಬಂದು ಹೋದ್ಮೇಲೆ ನಮ್ಮ ಮನೆಯಲ್ಲಿ ತುಂಬ ಸಮಾಧಾನ ಸಿಕ್ಕಿದೆ, ನಾವು ಚೆನ್ನಾಗಿದ್ದೀವಿ ಇವತ್ತು ಅಂತ ಹೇಳಿ. ಅಂದರೆ ಅಷ್ಟು ಸುಲಭಕ್ಕೆ ಬಿಡೋದಿಲ್ಲ. ಆವಾಗ ಅವ್ರು ಜ್ಞಾಪಿಸ್ಕೊಂಡು ಹೇಳಿದ್ರು, ಹೌದು ನಮ್ಮ ಮನೇಲಿ ಹಿಂದೆ ಹಿಂಗೆ ನಾವು ಹಾವನ್ನು ಹೊಡೆದಿದ್ವಿ ಅನ್ನೋ ಮಾತನ್ನು ಹೇಳಿದ್ರು. ಇದೆಲ್ಲವೂ ಕೂಡ ಕೇಳುವಾಗ ಇದೇನೋ ಮೂಢನಂಬಿಕೆ ಅಂತ ಅನಿಸಿದ್ರು ಕೂಡ ಇದರಲ್ಲೆಲ್ಲ ಕೂಡ ಸತ್ಯಾಂಶಗಳು ಇರುತ್ತೆ. ಅಂದರೆ ಆ ನಾಗರ ದೋಷಗಳು ಎಷ್ಟು ಥರ ದೋಷಗಳಿದೆ, ಹೆಂಗೆ ಈಗ ಎಲ್ಲದಕ್ಕೂ ನಾವು ಇದಕ್ಕೆ ಸೈಂಟಿಫಿಕ್ ಹಿನ್ನೆಲೆ ಇದೆಯಾ ಅನ್ನೋದ್ರ ಬಗ್ಗೆನೇ ಹೆಂಗೆ ಸಾಧ್ಯ ಅನ್ನೋ ಥರ ಅನಿಸುತ್ತೆ. ಸೊ ಆ ದೋಷಗಳು ಆಮೇಲೆ ಅದ್ರ ಪರಿಹಾರ ಹೇಗೆ ಮಾಡ್ಕೊಳ್ಬೋದು ಅದು ತಿಳಿಸ್ಕೊಡ್ತೀರಾ? ನಾಗದೋಷಗಳು ಅಂತಂದಾಗ ಅನಂತ, ಕುಳಿಕ, ವಾಸುಕಿ, ಪದ್ಮ, ಶಂಖಪಾಲ, ಮಹಾಪದ್ಮ, ಚಂದ್ರಚೂಡ, ಈ ಥರ ಕಾರ್ಕೋಟಕ 12 ಬಗೆಯ ಕಾಳಸರ್ಪಗಳಿದೆ. ಈ 12 ಬಗೆಯ ಕಾಳಸರ್ಪದಲ್ಲಿ ಯಾವುದಾದರೂ ಒಂದು ಸರ್ಪದ ದೋಷಕ್ಕೆ ಮನುಷ್ಯ ಸಿಕ್ಕಾಕೋತಾನೆ. ಅದರಲ್ಲೂ ಕೂಡ ಕರ್ಮಭೂಮಿ ನಮ್ಮ ಭಾರತ ದೇಶವೇ ಒಂಥರ ಕರ್ಮವನ್ನು ಕಳೆಯೋದಕ್ಕೋಸ್ಕರನೇ ಮನುಷ್ಯ ಹುಟ್ಟಿ ಬರ್ತಕ್ಕಂಥದ್ದು. ಎಲ್ಲೆಲ್ಲೋ ಹುಟ್ಟಿ ಏನೇನೋ ಮಾಡಬಾರ್ದೆಲ್ಲ ಮಾಡಿ ಕೊನೆಗೆ ಅದನ್ನು ತೀರಿಸೋದಕ್ಕೆ ಅವನು ಈ ಭೂಮಿಗೆ ಬರಬೇಕು. ಅದರಿಂದನೇ ಇದನ್ನು ಕರ್ಮಭೂಮಿ ಅಂತ ಹೇಳಿ ನಾವು ಕರೆಯುವಂಥದ್ದು. ಹಾಗಾಗಿ ಈ ಜಾಗದಲ್ಲಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬರು ಕೂಡ ನಾನು ಹೇಳ್ತೀನಿ, ಇದೆಯೋ ಇಲ್ವೋ ನಮಗೆ ಗೊತ್ತೋ ಇಲ್ವೋ ಬಿಟ್ಬಿಡ್ರಿ, ಅದೆಲ್ಲನೂ ತಲೆನೇ ಕೆಡಿಸ್ಕೋಬೇಡಿ, ಒಂದು ಸಲ ದೋಷ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೀನಿ. ಅಂದರೆ ಪ್ರತಿಯೊಬ್ಬನೂ ಕೂಡ ನಮ್ಮ ಯಾವುದೇ ಒಂದು ದಶಾಭುಕ್ತಿ ನಡೆಯುವಾಗ ಸೈಕಲಲ್ಲಿ ಒಮ್ಮೆ ರಾಹುಕೇತುಗಳ ಒಂದು ಇದಕ್ಕೆ ಬರಲೇಬೇಕಾಗತ್ತೆ, ಆ ಸೈಕಲಲ್ಲಿ ಬರಲೇಬೇಕಾಗತ್ತೆ. ಆ ಜಾಗಕ್ಕೆ ಅವನು ಬಂದಾಗ ಒಂದಷ್ಟು ಸಮಸ್ಯೆ ಅವನು ಎದುರಿಸಲೇಬೇಕು. ಅವನೆಂಥ ಮಹಾರಾಜ ಆಗಿರಲಿ, ಯಾರೇ ಆಗಿರಲಿ, ಕನಿಷ್ಠದಲ್ಲಿರೋನಾಗಲಿ, ಎಲ್ಲೇ ಗರಿಷ್ಠ ಮಟ್ಟದಲ್ಲಿರೋನಾಗಲಿ, ಈ ದೋಷಗಳನ್ನು ನಾವು ಎದುರಿಸಲೇಬೇಕಾಗತ್ತೆ. ಹಾಗಾಗಿ ಈ ದೋಷಗಳನ್ನು ನಾವು ಆಗಾಗ್ಗೆ ಪರಿಹಾರ ಮಾಡ್ಕೊಳ್ತಕ್ಕಂಥದ್ದು ನೆಮ್ಮದಿಯಾಗಿ ಬದುಕೋದಕ್ಕೆ ಮಾಡಿಕೊಳ್ಳುವಂತಹ ಒಂದು ಜಾಣತನ. ಅದೇ ಆಗಾಗತ್ತೆ, ಇದೇನು ಮಾಡಬೇಕಾಗತ್ತೆ ಅಂತಂದರೆ ಒದ್ದಾಡ್ತಿರ್ತಾರೆ, ಅನುಭವಿಸ್ತಿರ್ತಾರೆ. ಅದನ್ನು ತಪ್ಪಿಸೋಕ್ಕೆ ಸಾಧ್ಯವೇ ಇಲ್ಲ. ಇದರಲ್ಲಿ ಬೇಕಾದಷ್ಟು ರೀತಿ ಪರಿಹಾರಗಳಿದೆ. ಆಶ್ಲೇಷ ಬಲಿ ಇದೆ, ಸರ್ಪಶಾಂತಿ ಇದೆ, ಕಾಳಸರ್ಪಶಾಂತಿ ಇದೆ, ಸರ್ಪ ಸಂಸ್ಕಾರ ಇದೆ, ನಾಗಪ್ರತಿಷ್ಠೆ ಇದೆ, ಮತ್ತು ಅನಂತ ಕಾಳಸರ್ಪ, ಕುಳಿಕ ಕಾಳಸರ್ಪ, ಪದ್ಮ ಕಾಳಸರ್ಪ, ಮಹಾಪದ್ಮ ಕಾಳಸರ್ಪ, ಈ ಥರ ತುಂಬ ರೀತಿಯ ಪರಿಹಾರಗಳು, ನಾಗಬಲಿ, ಈ ಥರ ತುಂಬ ಇದೆ. ಅಂದರೆ ಅದನ್ನು ಯಾವುದಕ್ಕೆ ಮಾಡಬೇಕು ಅನ್ನೋದನ್ನು ಸರಿಯಾದ ತಜ್ಞರನ್ನು ಕೇಳಿ
ತಿಳ್ಕೊಂಡಾಗ ಮಾತ್ರ ಮಾಡಿ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಕೂಡ ಸಾಧ್ಯ ಇದೆ. ಈಗಂತೂ ನಾವು ಟಿ ವಿ ಸೀರಿಯಲ್ ಇರ್ಬೋದು, ಸಿನಿಮಾಗಳಲ್ಲಿರ್ಬೋದು, ಹಾವು ಅಂತಂದಾಗ ದ್ವೇಷ ತೋರಿಸೋದಂದಾಗ ಅದರಲ್ಲೂ ಜೆಂಡರ್ ಬಯಸ್ ಮಾಡಿದ್ದಾರೆ ಅನ್ಸ್ಬಿಡುತ್ತೆ. ಕೆಲವು ಸಲ ನಾಗಿಣಿಯೇ ತೋರಿಸ್ತಾ ಇರ್ತಾರೆ. ಸೊ ಹಾಗೇನಾದ್ರೂ ಇದೆಯಾ ಹಾವಲ್ಲಿ ದ್ವೇಷ ಸಾಧಿಸೋದು, ಹೆಣ್ಣು ಹಾವೇ ಗಂಡು ಹಾವೇ ಆ ಥರ ಏನಾದರೂ? ಆ ಥರ ಎಲ್ಲ ಏನು ಇದೆ ಅನ್ನೋದು ನಮಗೆ ಪುರಾಣದ ಗ್ರಂಥಗಳಲ್ಲಿ ಆಧಾರ ಸಿಕ್ಕಲ್ಲ. ಆದರೆ ಸಾಮಾನ್ಯವಾಗಿ ಹೆಣ್ಣು ಸರ್ಪಗಳು ಜಾಸ್ತಿ ಸೇಡನ್ನು ತೀರಿಸ್ಕೊಳ್ತವೆ. ಅದರ ಪ್ರತಿನಿಧಿಯಾಗಿ ಆ ಥರ ತೋರಿಸ್ತಾರೆ ಅಂತಲೂ ಕಾಣುತ್ತೆ ಇರ್ಬೋದು. ಯಾಕೆ ಅಂದರೆ ಹೆಣ್ಣು ಒಳ್ಳೆಯದಕ್ಕೂ ಕೂಡ ಹೆಣ್ಣು ಕಾರಣರಾಗ್ತಾಳೆ. ನಾರಿ ಮುನಿದರೆ ಮಾರಿ ಅಂತ ಹೆಸರು ಕೇಳಿದ್ದೀವಲ್ವ ಗಾದೆಯನ್ನು. ಅವಳಿಗೆ ಕೋಪ ಬಂದರೆ ಅದನ್ನು ತಡೆಯೋದು ಕಷ್ಟ. ಅವಳು ಸೌಮ್ಯವಾಗಿದ್ದಾಗ ಅವಳು ಯಾವ ಮಟ್ಟಕ್ಕೆ ಬೇಕಾದರೂ ಪ್ರೀತಿಯಿಂದ ಗೆಲ್ಲೋದಿರ್ಬೋದು, ತಾಳ್ಮೆಯಿಂದ ಗೆಲ್ಲೋದಿರ್ಬೋದು, ಆ ಶಕ್ತಿಯೂ ಕೂಡ ಹೆಣ್ಣಿಗೆ ಜಾಸ್ತಿ ಇರ್ತಕ್ಕಂಥದ್ದು. ಅದನ್ನು ಪ್ರತಿಬಿಂಬಿಸಬಹುದು. ಅಮ್ಮ ಹಚ್ಚಿದ ಒಲೆಗೂ ವಾಸ್ತು ಬೇಕಾ? ವಾಸ್ತು ನೆಸೆಸಿಟಿ ಇದೆಯಾ? ಅಮ್ಮ ಹಚ್ಚಿದ ಒಲೆಗೂ ವಾಸ್ತು ಬೇಕೆ? ಈಗಿನ ಕಾಲದಲ್ಲಿ ವಾಸ್ತು ಪ್ರಸ್ತುತ ಅನ್ಸುತ್ತಾ? ಇದ್ರ ಅವಶ್ಯಕತೆ ಇದೆಯಾ? ವಾಸ್ತು ಅಂತಂದರೆ ಏನು? ಈಗಂತೂ ಅಪಾರ್ಟ್ಮೆಂಟ್ ಕಲ್ಚರ್ ತುಂಬ ಮ್ಯಾಚ್ ಬಾಕ್ಸ್ ಥರ ಆಗೋಗಿರುತ್ತೆ, ಮನೆ ಇಕ್ಕಟ್ಟಲ್ಲಿರುತ್ತೆ. ಈ ಮನೆಗೆ ಬಂದಾಗ ಅಭಿವೃದ್ಧಿ ಆಯಿತು ಅಂತ ಹೇಳೋದು ಕೇಳಿದ್ದೀವಿ, ಅಥವಾ ಈ ಮನೆಗೆ ಬಂದಮೇಲೆ ಕೆಲವರು ಜಗಳ ಆಗೋಯ್ತು. ತುಂಬ ಜನ ಹೊಸ ಮನೆಗೆ ಹೋದ್ಮೇಲೆ ಜಯ ಗೌರಿ ಜಗದೀಶ್ವರಿ, ಜಯ ಗೌರಿ ಜಗದೀಶ್ವರಿ, ಕಾವುದೆಮ್ಮ ಮಹಾಸಾಗರಿ, ಜಯ ಗೌರಿ ಜಗದೀಶ್ವರಿ.